ಸ್ವಾವಲಂಬಿಯಾಗಿ ತಮ್ಮ ಕಾಲ ಮೇಲೆ ತಾವೇ ನಿಂತುಕೊಂಡು ಜೀವನವನ್ನು ಕಟ್ಟಿಕೊಳ್ಳಬೇಕೆಂಬ ಉಡುಪಿಯ ಮಹಿಳೆಯರ ತಂಡವೊಂದನ್ನು ಜೇನು ಕೃಷಿ ಈಗ ಕೈ ಹಿಡಿದಿದೆ. ಇದೀಗ ಮಹಿಳೆಯರೇ ಹುಟ್ಟುಹಾಕಿದ ಹೆಬ್ರಿ ಜೇನು ಎಂಬ ಪ್ರಯತ್ನ ಬ್ರ್ಯಾಂಡ್ ಆಗಿ ಬದಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆಯಡಿ ಸಂಜೀವಿನಿ ಸ್ವಸಹಾಯ ಸಂಘಗಳು ಮಾದರಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿವೆ. ಮಹಿಳೆಯರಲ್ಲಿ ಉದ್ಯಮಶೀಲತೆಯನ್ನು ಬೆಳೆಸುವುದರ ಜೊತೆಗೆ ಹೊಸ ಪ್ರಯೋಗಗಳಿಗೆ ಕೈ ಹಾಕಿ ಯಶಸ್ಸನ್ನು ಕಂಡಿವೆ. ಅವುಗಳಲ್ಲಿ ಪ್ರಮುಖವಾದುದು ಹೆಬ್ರಿ ಜೇನು. ಈ ಹೆಬ್ರಿ ಜೇನು ಸಂಜೀವಿನಿ ಸ್ವಸಹಾಯ ಸಂಘಗಳ ಮಹಿಳಾ ಸದಸ್ಯರೇ ಹುಟ್ಟು ಹಾಕಿರುವಂತಹ ಜೇನಿನ ಬ್ರ್ಯಾಂಡ್. ಜಿಲ್ಲಾ ಪಂಚಾಯಿತಿಯ ಸಹಕಾರದೊಂದಿಗೆ ಹೆಬ್ರಿ ತಾಲೂಕಿನ ಬಚ್ಚೆಪ್ಪು ಗ್ರಾಮದ ಮಧುವನದಲ್ಲಿ ಹೆಬ್ರಿ ಜೇನು ಸಂಸ್ಕರಣಾ ಘಟಕವಿದೆ. ಕಲ್ಪವೃಕ್ಷ ಸಂಜೀವಿನಿ ಸಂಘದ ಸದಸ್ಯರು ಉದ್ಯಮವನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ಜೇನು ಸಾಕಣೆಯಿಂದ ಹಿಡಿದು ಸಂಸ್ಕರಣೆ, ಪ್ಯಾಕಿಂಗ್, ಮಾರಾಟ, ಪ್ರಚಾರ ಹೀಗೆ ಪ್ರತಿ ಹಂತದ ಜವಾಬ್ದಾರಿಯನ್ನು ಮಹಿಳೆಯರೇ ನಿಭಾಯಿಸ್ತಾ ಇದ್ದಾರೆ. 2023 ಅಕ್ಟೋಬರ್ 14ರಂದು ಅಧಿಕೃತವಾಗಿ ಮಾರುಕಟ್ಟೆಯನ್ನು ಪ್ರವೇಶಿಸಿದ ಹೆಬ್ರಿ ಜೇನು 3-4 ತಿಂಗಳುಗಳು ಕಳೆಯುವಷ್ಟರಲ್ಲಿ ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರವಾಗಿದೆ. ಬೆರಳೆಣಿಕೆಯ ಮಹಿಳೆಯರು ಶ್ರಮ ಹಾಗೂ ಮುತುವರ್ಜಿಯಿಂದ ತಯಾರಿಸುತ್ತಿರುವ ಹೆಬ್ರಿ ಜೇನಿನ ಸಿಹಿ ಮಾರುಕಟ್ಟೆಯ ತುಂಬೆಲ್ಲ ಹರಡಿದ್ದು ಇದುವರೆಗೂ 2.5 ಕ್ವಿಂಟಾಲ್ನಷ್ಟು ಜೇನು ಮಾರಾಟವಾಗಿದೆ. ಆರಂಭದಲ್ಲಿ ಜಿಲ್ಲೆಯ ಪರಿಧಿಗೆ ಸೀಮಿತವಾಗಿದ್ದ ಜೇನಿನ ಸವಿ ಇದೀಗ ರಾಜ್ಯ, ದೇಶಗಳ ಗಡಿಯನ್ನು ದಾಟಿ ವಿದೇಶಗಳಿಗೂ ತಲುಪಿದೆ. ಸಂಜೀವಿನಿ ಸಂಘಗಳು ಹಪ್ಪಳ, ಸೆಂಡಿಗೆ, ಉಪ್ಪಿನಕಾಯಿ, ಚಿಕ್ಕಿ ತಯಾರಿಕೆಗಷ್ಟೇ ಸೀಮಿತವಾಗಬಾರದು, ಉದ್ದಿಮೆಗಳನ್ನು ಆರಂಭಿಸಬೇಕು ಎಂಬ ಆಶಯದೊಂದಿಗೆ ಹೆಬ್ರಿ ಜೇನು ಸಂಸ್ಕರಣಾ ಘಟಕ ಆರಂಭಿಸುವಂತಹ ಯೋಜನೆಯನ್ನು ಸಿದ್ಧಪಡಿಸಿದ್ದು ಹಿಂದಿನ ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿದ್ದ ಎಚ್ ಪ್ರಸನ್ನ. ಯೋಜನೆಯ ಅನುಷ್ಠಾನಕ್ಕಾಗಿ ಹೆಬ್ರಿಯಲ್ಲಿ ಪಾಳು ಬಿದ್ದಿದ್ದಂತಹ 2 ಎಕರೆ ಸರ್ಕಾರಿ ಜಾಗವನ್ನು ಆಯ್ದುಕೊಂಡು ಜೇನು ಕೃಷಿಗೆ ಪೂರಕವಾಗಿ ಅಭಿವೃದ್ಧಿಪಡಿಸಲಾಯಿತು. ನಮ್ಮ ಜಿಲ್ಲಾ ಪಂಚಾಯಿತಿಗೆ ಮೀಸಲಾಗಿರುವಂಥ ಸುಮಾರು 2 ಎಕರೆ ಜಾಗದಲ್ಲಿ ಜಿಲ್ಲಾ ಪಂಚಾಯತ್ ಹೆಸರಿಗೆ ಖಾತೆಯಾಗಿರುವಂಥ ಜಾಗ, ಅಲ್ಲೊಂದು ಕಟ್ಟಡ ಇತ್ತು, ಹಳೆಯ ಕಟ್ಟಡ. ಆ ಕಟ್ಟಡದಲ್ಲಿ ಏನಾದರೂ ಹೊಸ ಸಾಧನೆ ಮಾಡಬೇಕು ಅಂತ ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಲಹೆ ಮೇರೆಗೆ ನಾವು ಕಾರ್ಯಕ್ರಮವನ್ನು ರೂಢಿಸಿಕೊಂಡಾಗ ಅದು ಮಧುವನ ಕೇಂದ್ರವಾಗಿ ಅದನ್ನು ಪರಿವರ್ತಿಸಬಹುದು ಅಂತ ನಾವೆಲ್ಲ ಆಲೋಚಿಸಲಾಯಿತು. ತದನಂತರ ಅದಕ್ಕೆ ಅನೇಕ ಮೀಟಿಂಗ್ಗಳನ್ನು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಮಾಡಿ ಎಲ್ಲ ಸಂಘಗಳನ್ನು ಒಗ್ಗೂಡಿಸಿ ಒಂದು ಹೊಸದಾದಂತಹ ಸಂಘ ರಚನೆ ಮಾಡಿ, ವಿಶೇಷವಾಗಿ ಈ ನಮ್ಮ ಪರಿಷ್ಠ ಜಾತಿಗೆ ಸಂಘಟಿಸಿದಂತಹ ಒಂದು ಮಹಿಳಾ ಸ್ವಸಹಾಯ ಸಂಘ ಸಂಜೀವಿನಿ ಸಂಘ ರಚನೆ ಮಾಡಿ ಆ ಸಂಘಕ್ಕೆ ಆ ಮಧುವನ ಕೇಂದ್ರದ ಜವಾಬ್ದಾರಿಯನ್ನು ನೀಡಿ ಅಲ್ಲಿ ನಾವು ಜೇನು ಸಂಸ್ಕರಣಾ ಘಟಕವನ್ನು ಮಾಡಬೇಕು ಎಂದು ಉದ್ದೇಶಿಸಲಾಯಿತು. ಹೆಬ್ರಿಯ ಕಲ್ಪವೃಕ್ಷ ಸಂಜೀವಿನಿ ಸಂಘದ ಮಹಿಳೆಯರಿಗೆ ರುಡ್ಸೆಟ್ನಿಂದ ಜೇನು ಕೃಷಿ ತರಬೇತಿ ಕೊಡಿಸಲಾಯಿತು. ತರಬೇತಿ ಪಡೆದಂತಹ ಮಹಿಳೆಯರಿಗೆ NLRM ಹಾಗೂ ತೋಟಗಾರಿಕಾ ಇಲಾಖೆಯ ಅನುದಾನದಲ್ಲಿ ಜೇನು ಪೆಟ್ಟಿಗೆಗಳನ್ನು ನೀಡಲಾಯಿತು. 30ರಿಂದ 45 ಜನ ನಾವು ಈ ಸಂಘದಲ್ಲಿ ಟ್ರೈನಿಂಗ್ ತಗೊಂಡು ಎಲ್ಲರ ಮನೆಯಲ್ಲಿ ಉಚಿತವಾಗಿ ನಮಗೆ ಜೇನು ಪೆಟ್ಟಿಗೆಯನ್ನು ಕೊಟ್ಟಿರ್ತಾರೆ. ನಾವು ಅದನ್ನು ತಗೊಂಡು ಬಂದು ಒಂದು 10 ದಿನದೊಳಗೆ ನಾವು ಅದಕ್ಕೆ ಸಕ್ಕರೆ ಪಾಕ ಕೊಡ್ತಾ ಇರ್ತೇವೆ. ಅಂದರೆ ಫಸ್ಟಿಗೆ ಅದಕ್ಕೆ ಇಲ್ಲಿ ವಾತಾವರಣ ಸೆಟ್ಟಾಗೋದಕ್ಕಿಂತ ಮುಂಚೆ ಸಕ್ಕರೆ ಪಾಕ ಕೊಟ್ಟರೆ ಅಲ್ಲೇ ಇರ್ತದೆ, ಅದು ಇಲ್ಲದಿದ್ದರೆ ಬೇರೆ ಕಡೆ ಎಲ್ಲಾದರೂ ಹೋಗುವ ಚಾನ್ಸಸ್ ಇರ್ತದೆ. ಅದಕ್ಕೆ ಸಕ್ಕರೆ ಪಾಕ ಕೊಡ್ತಾ ಇರಬೇಕು. ಆಮೇಲಿಂದ ಅದು ನಾವು ನೆಕ್ಸ್ಟು ಕೆಳಗಿದ್ದು ಮನೆ ಅಂತ ಮತ್ತು ಮೇಲಿನ ಮನೆ ಅಂತ 2 ಟೈಪ್ ಇದೆ ಅದರಲ್ಲಿ. ಕೆಳಗಿದ್ದ ಮನೆ ಫುಲ್ಲು ಆಗುವವರೆಗೂ ನಾವು ಯಾವುದೇ ಸಕ್ಕರೆ ಪಾಕ ಕೊಡದೇ ಇರಲಿಕ್ಕಿಲ್ಲ. ಫುಲ್ ಆದ ನಂತರ ಆಮೇಲೆ ಮೇಲಿನ ಮನೆಗೆ ನಾವು ಬೇಗ ಆಗಬೇಕಂದ್ರೆ ಅದಕ್ಕೆ ಕೃತಕ ಏರಿ ಅಂತ ಬರ್ತದೆ, ಕೃತಕ ಏರಿಯನ್ನು ಇಡಬೇಕು. ಅಷ್ಟೊತ್ತಿಗೆ ಸ್ಪೀಡಾಗಿ ಕಟ್ಬೋದು. ಮತ್ತು ಅದಕ್ಕೆ ವಾತಾವರಣ ಸಟ್ಟಾಗಿದ್ದರೆ, ಅಂದರೆ ಯಾವುದಾದ್ರೂ ಈಗ ಹಣ್ಣು ಹಂಪಲಿದ್ದು ಅಥವಾ ಹೂವಿದ್ದು ಯಾವುದಾದ್ರೂ ಜಾಸ್ತಿ ಯಾವುದಾದ್ರೂ ಹೂಗಳಿದ್ದರೆ ಜಾಸ್ತಿ ಬೇಗ ಏರಿ ಎಲ್ಲ ಕಟ್ಟಿ ಆಗಿರ್ತದೆ. ಆಮೇಲಿಂದ ಅದನ್ನ ತೆಗೆದು ನಾವು ಮಿಷನ್ ಇರ್ತದೆ, ಮಿಷನಿಂದ ಹಾಕಿ ಅದನ್ನ ತುಪ್ಪ ಎಲ್ಲ ಮಿಷನಿಗೆ ಹಾಕಿ ಅದನ್ನು ತುಪ್ಪ ತೆಗಿತೇವೆ. ತೆಗೆದ ನಂತರ ನಾವು ಜೇನು ಸಂಸ್ಕರಣಾ ಘಟಕಕ್ಕೆ ತಲುಪುವಂಥ ವ್ಯವಸ್ಥೆಯನ್ನು ಸಹ ಮಾಡಿರ್ತೇವೆ. ಮಾರುಕಟ್ಟೆಯಲ್ಲಿ ಪ್ರಸಿದ್ಧ ಜೇನಿನ ಬ್ರ್ಯಾಂಡ್ಗಳಿಗೆ ಪೈಪೋಟಿ ನೀಡುವಂತಹ ಆಕರ್ಷಕವಾದ ಬಾಟಲ್ ಹಾಗೂ ಲೇಬಲ್ಗಳ ತಯಾರಿಕೆ, ಮಾರುಕಟ್ಟೆ ವ್ಯವಸ್ಥೆ ಹಾಗೂ ಆಹಾರ ಸುರಕ್ಷತಾ ಪ್ರಮಾಣ ಪತ್ರವನ್ನು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳೇ ಮುಂದೆ ನಿಂತು ಮಾಡಿಸಿಕೊಟ್ರು. ಇದೀಗ ಹೆಬ್ರಿ ಜೇನು ಸಂಸ್ಕರಣಾ ಘಟಕ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ರೆಸ್ಪಾನ್ಸ್ ತುಂಬ ಒಳ್ಳೆದುಂಟು. ಈಗ ಕಾಲ್ ಮಾಡಿ ನಾವು ಪರ್ಚೇಸ್ ಮಾಡುವಾಗಲೇ ಅವ್ರ ಹತ್ರ ಹೇಳಿರ್ತೇವೆ, ನಿಮಗೆ ಹನಿ ನೆಕ್ಸ್ಟ್ ಅವ್ರು ಕೇಳ್ತಾರೆ ನೆಕ್ಸ್ಟ್ ಬೇಕಾದರೆ ಎಲ್ಲಿ ಸಿಗ್ತದೆ ಅಂತೇಳಿ. ನಾವು ಕೆಲವರಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ, ಏನಾದರೂ ಕಂಪ್ಲೇಂಟ್ ಇದ್ದರೆ ಕಾಲ್ ಮಾಡಿ
ಮಾಡಿ ಸಹ ಅಂತೇಳಿ ಅವರಿಗೂ ನಂಬರ್ ಸಹ ಹೇಳಿದ್ದೇವೆ. ಬಾಟಲಲ್ಲಿ ನಾವು ಆಲ್ರೆಡಿ ನಂಬರ್ ಹಾಕಿದ್ದೇವೆ ನಮ್ಮದೇ. ಮತ್ತು ಕೆಲವರು ಕಾಲ್ ಮಾಡಿದರು, ಆದರೆ ಕಂಪ್ಲೇಂಟ್ಸ್ ಹೇಳಲಿಕ್ಕೆ ಒಬ್ಬರು ಕಾಲ್ ಮಾಡಲಿಲ್ಲ ಸರ್. ನಮಗೆ ಅವರು ಪರ್ಚೇಸಿಗೆ ನಮಗೆ ಇದು ಬೇಕಿತ್ತು, ಎಲ್ಲಿ ಸಿಗ್ತದೆ ಅಂತೇಳಿ ಹೇಳಿದರು. ನಮ್ಮದು ಆಲ್ರೆಡಿ ಸ್ಟಾರ್ಟ್ ಆಗಿದ್ದಷ್ಟೇ, ಹಾಗಾಗಿ ನಮಗೆ ನಾವು ಹೆಚ್ಚು ಪ್ರಚಾರದಲ್ಲಿ ಇರಲಿಲ್ಲ. ಈಗ ಸ್ವಲ್ಪ ಪ್ರಚಾರ ಆಗಿದೆ. ತುಂಬ ಜನ ಕಾಲ್ ಮಾಡಿ ಕೇಳ್ತಾರೆ ಎಲ್ಲಿ ಸಿಗ್ತದೆ ಅಂತೇಳಿ. ಈಗ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೇವೆ. ಜಿಲ್ಲಾ ಪಂಚಾಯಿತಿಯು ನಬಾರ್ಡ್ ಆರ್ಥಿಕ ನೆರವಿನೊಂದಿಗೆ ಸ್ವಸಹಾಯ ಸಂಘಗಳ ಮಹಿಳೆಯರು ಉತ್ಪಾದಿಸುವಂತಹ ವಸ್ತುಗಳ ಮಾರಾಟಕ್ಕೆ ಸೂಪರ್ ಮಾರ್ಕೆಟ್ ಅನ್ನು ಕೂಡ ತೆರೆದಿದೆ. ಆರಂಭಿಕ ಹಂತದಲ್ಲಿ ಉಡುಪಿ ಹಾಗೂ ಕಾರ್ಕಳ ತಾಲೂಕುಗಳಲ್ಲಿ ಈ ಸೂಪರ್ ಮಾರ್ಕೆಟ್ಗಳು ಕಾರ್ಯನಿರ್ವಹಿಸ್ತಾ ಇವೆ. ಸಂಜೀವಿನಿ ಸ್ವಸಹಾಯ ಸಂಘಗಳ ಮಹಿಳೆಯರು ತಯಾರಿಸುವಂತಹ ಬಹುತೇಕ ಉತ್ಪನ್ನಗಳು ಈ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯವಿದೆ.